ಇದನ್ನು ಮಂಗಳೂರು ಸೌತೆ ಅಥವಾ ಬಣ್ಣದ ಸೌತೆ ಅಂತ ಕರಿತೀವಿ. ಇದು ಸಾಂಬಾರು, ಗೊಜ್ಜು, ಈ ಥರ ಹುಳಿ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಸ್ಪೆಷಲಾಗಿ ಮಜ್ಜಿಗೆ ಹಾಕಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಇಟ್ಕೊಂಡ್ಲೂಬೋದು, ತೆಗಿಲೂಬೋದು. ತಿರುಳನ್ನು ಯೂಸ್ ಮಾಡ್ಕೋಬೋದು. ಶರ್ಬತ್ ಟೈಪ್ ಮಾಡ್ಕೊಂಡು ಕುಡಿತಾರೆ ತಿರುಳನ್ನು. ಬೀಜ, ತಿರುಳು ಅಂದರೆ ಬೀಜ ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಸೇರಿಕೊಂಡು ನಾನಿವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸ್ಲಿಕ್ಕೆ ಇಟ್ಕೊಂಡು ಇದಕ್ಕೆ ನಾನು ಅರಿಶಿನ ಪೌಡ್ರು ಮತ್ತು ಉಪ್ಪು ಅದೆರಡನ್ನ ಹಾಕಿ ಬೇಯಿಸ್ಕೊತೀನಿ. ಇದನ್ನು ಕುದಿ ಬರಬೇಕು. ಜಾಸ್ತಿ ಏನು ಬೆಂದ್ಕೊಳ್ಳೋದು ಬೇಡ, ಮೀಡಿಯಮಾಗಿ ಬೆಂದ್ಕೊಳ್ಳುತ್ತೆ ಸಾಕಾಗಿ ನಾನು ಪಾತ್ರದಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಬೇಯ್ತಾ ಇದೆ. ನಾನು ಪಕ್ಕದಲ್ಲಿ ಮಸಾಲೆ ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದಕ್ಕೆ ಇವಾಗ 1-2 ಮೆಣಸಿನ್ಕಾಯಿ, ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀವಿ. ಇದಕ್ಕೆ ಆಪ್ಷನಲ್, ಬಟ್ ಜೀರಿಗೆ ಹಾಕಬೇಕಂದ್ರೆ ಚೆನ್ನಾಗಿರುತ್ತೆ. ಆಪ್ಷನಲ್ ಏನಂದರೆ ಸಾಸಿವೆ, 2 ಕಾಳು ಸಾಸಿವೆ ಹಾಕ್ತೀವಿ. ಅದಂದ್ರೆ ಟೇಸ್ಟ್ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ. ಅದು ಮಾತ್ರ ಆಪ್ಷನಲ್ಲು, ಹಾಕ್ಕೋಬೋದು ಇಲ್ಲದ್ರೆ ಬಿಡ್ಬೋದು. ಆದರೆ ಟೇಸ್ಟ್ ಆಗಿರುತ್ತೆ. ಒಂದು ಸಲ ಹಾಕಿ ಮಾಡ್ಕೊಳ್ಳಿ. ಇದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ. ಇವಾಗ ಗ್ರೈಂಡ್ ಮಾಡಿಕೊಂಡು ಕುದೀತಾ ಇದೆಯಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಮಜ್ಜಿಗೆ ಹಾಕ್ಕೊತಿರಲ್ಲ, ಅವಾಗ ನಿಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನೋಡಿ. ಇವಾಗ ಇದು ಬೆಂದ್ಕೊತಾ ಇದೆ. ಇವಾಗ ಇದಕ್ಕೆ ನಾನು ಮಸಾಲ ಹಾಕಿ ಕುದಿಸ್ಕೊತೀನಿ, ಯಾಕಂದರೆ ಬೆಂದಿದೆ ಅಂತ ನೋಡ್ಕೊಳ್ಳಿ ಒಂದು ಸಲ. ಕರೆಕ್ಟಾಗಿ ಬೆಂದಿರುತ್ತೆ. ಚೆನ್ನಾಗಿ ಬೆಂದಿದೆ. ಸ್ಮ್ಯಾಶ್ ಆಗ್ತಾಯಿದೆ, ಬೆಂದಿದೆ. ಇದಕ್ಕೆ ನಾನು ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ಮಜ್ಜಿಗೆ ಹಾಕಿದ್ಮೇಲೆ ಮಸಾಲೆ ಹಾಕಿದ್ರೆ ಒಡೆದೋಗುತ್ತೆ. ಅದಕ್ಕೆ ನಾನು ಇದನ್ನು ಮಸಾಲೆ ಎಲ್ಲ ಹಾಕ್ಕೊಂಡು ಕುದಿಸ್ಕೊತೀನಿ. ಇದೆಲ್ಲ ಕುದೀತಾ ಬಂದಾದಮೇಲೆ ಮಜ್ಜಿಗೆ ರೆಡಿ ಮಾಡಿ ಹಾಕ್ಕೊಳ್ತೀನಿ. ಅದಕ್ಕೋಸ್ಕರನೇ ನೋಡಿ. ಇದೆಲ್ಲ ಒಳ್ಳೆ ಕುದಿ ಬರ್ತಾ ಇದೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋದು. ಅದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ, ಯಾಕಂದರೆ ಮಜ್ಜಿಗೆ ಬೆರೆಸ್ಕೊತೀರಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಒಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆಗೆ ಮಾಮೂಲಿ ಗೊತ್ತಿದೆಯಲ್ಲ, ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ನಡೆಯುತ್ತೆ, ಯಾಕಂದರೆ ನಾವು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ. ಇನ್ನೇನು ಆಯಿಲ್ ಕುದೀತಾ ಇದೆ. ಇವಾಗ ನಾನು ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಿಂಗನ್ನು ಹಾಕ್ಕೊಳ್ಳಿ. ಜೀರ್ಣಕ್ಕೆಲ್ಲ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನೋಡಿ. ಪಟ ಅಂತ ಸಿಡಿತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ. ಇದಾಗ್ತಾ ಬಂದಂಗೆ ಸ್ವಲ್ಪ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಕರಿಬೇವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಈ ಮಸಾಲಕ್ಕೆ ಹಾಕಿ ನಾವು ರೆಡಿ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ. ಈಗಲೇ ಘಮ್ ಅಂತ ಇದೆ. ಇದಾದರೆ ಮಜ್ಜಿಗೆ ಹಾಕ್ಕೊಳ್ಳಿ. ಆದರೆ ಬಿಸಿ ಇದೆಯಲ್ಲ, ಅದಕ್ಕೋಸ್ಕರ ನಾನು ಇವಾಗಲೇ ಅದಕ್ಕೆ ಮಜ್ಜಿಗೆ ಸೇರಿಸ್ಕೊಳ್ಳಲ್ಲ. ಮಜ್ಜಿಗೆನ ನಾನು ಕಡ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಇದು ಸ್ವಲ್ಪ ತಣ್ಣಗಾಗೋ ತನಕ ನಾನು ವೆಯ್ಟ್ ಮಾಡಬೇಕು. ಬೇಗ ಆಗಬೇಕು ಅನ್ನೋದಿದ್ದರೆ ಮಜ್ಜಿಗೆ ಇರುತ್ತಲ್ಲ, ಅದನ್ನು ಹಾಕೋಕ್ಕೆ ಮೊದಲೇ ಇದನ್ನು ಒಂದು ತಣ್ಣೀರಿನ ಪಾತ್ರದಲ್ಲಿ ಇಟ್ಕೊತೀನಿ. ಅದರಿಂದ ಶಾಖ ಎಲ್ಲ ಇಳಿಯತ್ತಲ್ಲ, ಬೇಗ ತಣ್ಣಗಾಗುತ್ತೆ. ನಾವು ಅರ್ಜೆಂಟಾಗಿ ಎಲ್ಲಾದರೂ ಮಾಡಬೇಕು, ಬಿಸಿ ಬಿಸಿಯಾಗಿ ಇದೆ, ಏನು ಮಾಡೋದು ಅಂತ ಗೊತ್ತಾಗದಾಗ ಈ ಥರ ಮಾಡ್ಕೋಬೋದು. ಇವಾಗೆಲ್ಲ ತಣ್ಣಗಾಗಿದೆ. ಇವಾಗ ನಾನು ಇದಕ್ಕೆ ಮಜ್ಜಿಗೆನ ಸೇರಿಸ್ಕೊತೀನಿ. ಮಜ್ಜಿಗೆ ಯಾರು ಹಾಕ್ಕೋಬೋದು, ಅಥವಾ ಮೊಸರು ಹಾಕ್ಬೋದು. ಸ್ವಲ್ಪ ಮೊಸರನ್ನ ಕಡ್ದ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಾಗತ್ತೆ. ಇಲ್ಲ ದಪ್ಪ ಬೇಕು ಅನ್ನೋದಿದ್ರೆ ನೀವು ಮೊಸರನ್ನ ಹಾಕ್ಕೋಬೋದು. ಒಳ್ಳೆ ಟೇಸ್ಟ್ ಆಗುತ್ತೆ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಾದರೂ ಉಪ್ಪೇನಾದರೂ ಕಡಿಮೆ ಆದರೆ ನೋಡಿಕೊಂಡು ಹಾಕ್ಕೋಬೋದು, ಇಲ್ಲ ಫಸ್ಟಿಗೆ ನೀವು ಕರೆಕ್ಟಾಗಿ ಹಾಕಿದರೆ ಅದೇ ಸಾಕು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.